ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಈ ಮಧ್ವನವಮಿ ಪ್ರಯುಕ್ತ ಮಧ್ವ ತತ್ವಗಳನ್ನು ಅಳವಡಿಸಿಕೊಂಡಂತಹ ಕೆಲವು ವ್ಯಕ್ತಿಗಳು, ಇವರು ಎಲೆಮರೆಯ ಕಾಯಿ ಅಂತಂತಾರಲ್ಲ, ಅವರು ಯಾರ ಕಣ್ಣಿಗೂ ಜಾಸ್ತಿ ಕಾಣಿಸೋದಿಲ್ಲ. ಆದರೆ ತಮ್ಮ ಪ್ರಯತ್ನಗಳನ್ನು ಸದಾ ನಿಷ್ಠೆ, ಭಕ್ತಿ ಮತ್ತು ಮಧ್ವ ಸೇವೆಗಾಗಿ ಮಾಡ್ತಕ್ಕಂಥ ಕೆಲವೊಂದು ಜನರನ್ನು ನಾನು ನೋಡಿದ್ದೇನೆ. ಅದನ್ನು ಸ್ಮರಿಸಿಕೊಳ್ಳೋಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದನೆಯದು, ನಾ ಕಂಡಂಥ ಕೆಲವು ಗುರುಗಳು. ನಾನು ಕೆಲವು ಗುರುಗಳನ್ನು ನನ್ನ ಜೀವನದಲ್ಲಿ ನೋಡಿದ್ದೇನೆ. ಅವರು ಪೂರ್ವಭಾಷಿ ಆಗಿದ್ದಾರೆ. ನಾವು ಶ್ರೀರಾಮಚಂದ್ರನ ಬಗ್ಗೆ ವಿಚಾರ ಮಾಡಿದಾಗ ಶ್ರೀ ಸತ್ಯಾತ್ಮ ತೀರ್ಥರು ಪ್ರತಿ ಬಾರಿಗೂ ಹೇಳ್ತಾರೆ, ನೀವು ಪೂರ್ವಭಾಷಿ ಆಗಬೇಕು. ಅಂದರೆ ಯಾರೇ ಕಂಡರೂ ನೀವು ಮೊದಲು ಮಾತಾಡಿಸ್ಬೇಕು. ಇದು ಏನೋ ಒಂದು ಪ್ರೋಟೋಕಾಲ್ ಅಥವಾ ಒಂದು ಶಿಷ್ಟಾಚಾರ ಅಂತ ನಾನು ಮೊದಲು ಅಂದ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾ ಸಾಕಷ್ಟು ಲೇಖನಗಳನ್ನು ಓದೋದ ಮೇಲೆ, ಗ್ರಂಥದಲ್ಲಿ ಬರ್ತಕ್ಕಂಥ ಸೂಕ್ಷ್ಮ ವಿಷಯಗಳನ್ನು ತಿಳಿದುಕೊಂಡ ಮೇಲೆ ಮತ್ತು ಹೊಳೆಹೊನ್ನೂರು ಚಾತುರ್ಮಾಸನಲ್ಲಿ ಶ್ರೀ ಸತ್ಯಾತ್ಮತೀರ್ಥ ಗುರುಗಳು ಇದರ ಬಗ್ಗೆ ವಿಶೇಷವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಅರ್ಥವಾಯಿತು, ಇದು ಬರೀ ಶಿಷ್ಟಾಚಾರ ಮಾತ್ರವಲ್ಲ, ಇದು ಒಂದು ಪುಣ್ಯ ಕಾರ್ಯ. ಒಬ್ಬರನ್ನು ನೀವು ಪೂರ್ವಭಾಷೆಯಾಗಿ ಮಾತಾಡ್ತೀರಿ ಅಂತಂದರೆ ಅವರಲ್ಲಿ ನೀವು ಭಗವಂತನನ್ನು ಪ್ರಥಮವಾಗಿ ನೋಡಿ ಆಮೇಲೆ ಆ ವ್ಯಕ್ತಿಯನ್ನು ನೋಡ್ತೀರಿ. ವ್ಯಕ್ತಿ ಅಂದರೆ ನಾವು ಅಸ್ವತಂತ್ರರು. ಸಾಕಷ್ಟು ನಮ್ಮಲ್ಲಿ ದೋಷಗಳು ಇದ್ದೇ ಇರ್ತವೆ. ನಾವು ದೋಷಗಳನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡಿದ್ರೆ ನಮ್ಮ ತಂದೆ ತಾಯಿಗಳಲ್ಲೇ ಸಾಕಷ್ಟು ದೋಷಗಳನ್ನು ದಿನ ಎಣಿಸೆಣಿಸಿ ತೆಗಿಬಹುದು. ಅಂತಹ ದೃಷ್ಟಿಕೋನವೇ ನಮ್ಮದು. ಆದರೆ ಪರಮಾತ್ಮನ ವಿಷಯ ಬಂದಾಗ ನಮಗೆ ಪರಮಾತ್ಮನಲ್ಲಿ ದೋಷ ಕಾಣುವುದು ಅತ್ಯಂತ ವಿರಳ. ವಿಶೇಷವಾಗಿ ಮಧ್ವ ಅನುಯಾಯಿಗಳಿಗೆ ಪರಮಾತ್ಮನಲ್ಲಿ ದೋಷಗಳೇ ಕಾಣುವುದಿಲ್ಲ. ಪರಮಾತ್ಮ ಸ್ವತಂತ್ರ, ಪರಮಾತ್ಮ ಸದ್ಗುಣ ಪರಿಪೂರ್ಣ, ಪರಮಾತ್ಮ ತ್ರೈಗುಣ್ಯ ವರ್ಜಿತ ಅಂತಕ್ಕಂತಹ ಶ್ಲೋಕಗಳನ್ನು, ಮಂತ್ರಗಳನ್ನು ದಿನವೂ ಅವರು ಮನದಿಂದ ಪಾಠ ಮಾಡೋದರಿಂದ ಅವರಿಗೆ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿ, ಪರಮಾತ್ಮನಲ್ಲಿ ಸರ್ವಗುಣಗಳನ್ನು ಅವರು ಕಾಣ್ತಾರೆ. ಯಾವಾಗ ನಾವು ಪೂರ್ವಭಾಷೆ ಆಗ್ತೇವೆ ಆವಾಗ ನಮ್ಮ ಮನಸ್ಸು ಬರ್ತಾ ಬರ್ತಾ ತನ್ನ ದುಷ್ಟ ಬುದ್ಧಿಯನ್ನು ಬಿಟ್ಟು ಉತ್ತಮವಾದಂತಹ ಪರಮಾತ್ಮನ ಗುಣಗಳನ್ನು ಆ ವ್ಯಕ್ತಿಯಲ್ಲಿ ಕಂಡುಕೊಳ್ಳಲು ಪ್ರಯತ್ನ ಮಾಡ್ತದೆ. ಆದ್ದರಿಂದ ಪೂರ್ವಭಾಷೆ ಒಂದು ಪುಣ್ಯ ಕಾರ್ಯ. ನಾನು ಸಾಕಷ್ಟು ನಮ್ಮ ಗುರುಗಳನ್ನೇ ನೋಡಿದ್ದೀನಿ. ನಾವು ಯಾವುದೇ ಒಂದು ದೊಡ್ಡ ಸಮಾರಂಭದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಬೇಕಾದಾಗ ಗುರುಗಳು ಎಲ್ಲಾದರೂ ಬಂದಿದ್ದರೆ ಅವರು ನಮ್ಮನ್ನು ಕರೆದು ಮೊದಲು ಮಾತಾಡಿಸ್ತಾರೆ. ಮಣ್ಣೂರದಲ್ಲಿ ಗೋವಿಂದಾಚಾರ್ಯ ಅಕಮಂಚಿ ಅವರು ಅತ್ಯಂತ ದೊಡ್ಡ ಪಂಡಿತರು, ಅತ್ಯಂತ ಸಾತ್ವಿಕರು, ಸಜ್ಜನರು. ನಾವು ಯಾವಾಗಲಾದರೂ ಕಂಡ್ರೆ ಅವರು ನಮ್ಮನ್ನು ಕರೆದು ಮಾತಾಡಿಸ್ತಾ ಇದ್ರು. ಕರೆದು ನಮ್ಮನ್ನು, ನೀವು ತುಂಬ ಧರ್ಮದಲ್ಲಿದ್ದೀರಿ, ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದೀರಿ, ತಂದೆ ಮಾತನ್ನು ಕೇಳ್ತಾ ಇದ್ದೀರಿ, ನಿಮ್ಮಂಥ ಹುಡುಗರಿಗೆ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ, ನೀವು ಧರ್ಮವನ್ನು ಮಾಡ್ತೀರಾ, ನಿಮಗೆ ಧರ್ಮ ರಕ್ಷಣೆ ಮಾಡೇ ಮಾಡುತ್ತೆ ಅಂತಕ್ಕಂಥ ಆಶೀರ್ವಾದಗಳನ್ನು ಅವ್ರು ತಾವಾಗೇ ಮಾಡ್ತಾಯಿದ್ರು. ನೀವು ನಮಸ್ಕಾರ ಮಾಡೋಕ್ಕಿಂತ ಮುಂಚೆನೇ ಆಶೀರ್ವಾದದ ಸುರಿಮಳೆ. ಇದಕ್ಕೆ ನಾವು ದಕ್ಷಿಣ ಏನೂ ಕೊಡ್ತಾ ಇರಲಿಲ್ಲ. ದಕ್ಷಿಣ ತೆಗೆದುಕೊಂಡು ಆಶೀರ್ವಾದ ಮಾಡೋ ಪದ್ಧತಿ ಅವರಲ್ಲಿರಲಿಲ್ಲ. ಆಶೀರ್ವಾದ ಮನಃಪೂರ್ವಕವಾಗಿ ಒಬ್ಬ ಮಾಧ್ವ ಮಗು ಇದು ಬೆಳಿಬೇಕು, ಉತ್ತಮ ಸಮಾಜಕ್ಕೆ ಇದು ಕೊಡುಗೆಯಾಗಬೇಕಂತಕ್ಕಂಥ ಅಂತಃಕರಣದಿಂದ ಮಾತಾಡ್ತಕ್ಕಂತಹ ಸಾಧು ಸಜ್ಜನರನ್ನು ನಾನು ಕಂಡಿದ್ದೇನೆ. ಇದು ಒಂದನೆಯದ್ದು. ಎರಡನೆಯದ್ದು, ನಾನು ಕಂಡಿರ್ತಕ್ಕಂಥ ಕೆಲವು ಶಿಕ್ಷಣ ಸಂಸ್ಥೆಗಳು. ಈ ಶಿಕ್ಷಣ ಸಂಸ್ಥೆಗಳು, ಕೆಲವೊಂದು ವಿದ್ಯಾಪೀಠಗಳು ಇಲ್ಲಿ ಮಕ್ಕಳು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಬೇಕು, ಮಧ್ವ ಸಿದ್ಧಾಂತಕ್ಕೆ ದೊಡ್ಡ ಕೊಡುಗೆಯಾಗಬೇಕು ಅಂತ ನೋಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು. ಆದ್ದರಿಂದ ಅವರು ಅಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಎಂಬ ಭೇದ ಭಾವ ಮಾಡದೆ ಪ್ರತಿಯೊಬ್ಬ ಮಧ್ವ ಮಗುಗೂ ಉತ್ತಮವಾದ ಶಿಕ್ಷಣ, ಉತ್ತಮವಾದ ಸಾತ್ವಿಕ ಸಂಸ್ಕಾರ, ಅವರು ಮಾಡತಕ್ಕಂಥ ಒಳ್ಳೆಯ ವಿಷಯಗಳ ಬಗ್ಗೆ ಅವರಿಗೆ ಪ್ರಶಂಸೆ ಮಾಡಿ ಉತ್ತೇಜನವನ್ನು ಮಾಡಿ ಅವರು ಮುಂದೆ ಹಾಕಿ ಇವತ್ತು ಸಾಕಷ್ಟು ಜನರು ವಿವಿಧ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಅವರು ಸಮಾಜಕ್ಕೆ ಕೊಡುಗೆಯನ್ನು ಅಷ್ಟೇ ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ಕೊಡುಗೆ ಅಂದರೆ ಬರೀ ನಾವು ದುಡ್ಡಿನಿಂದ ಅಳೆಯಬಾರ್ದು. ಏನೋ ಒಂದು ಕೋಟಿ ರೂಪಾಯಿ ದಾನ ಮಾಡಿದ್ರು, ಲಕ್ಷ ರೂಪಾಯಿ ದಾನ ಮಾಡಿದ್ರು, 10 ಗೋದಾನ ಮಾಡಿದ್ರು, ಇದೊಂದೇ ಅಲ್ಲ, ಅದು ಪುಣ್ಯ ಕಾರ್ಯ ಹೌದು. ಆದರೆ ಇವರು ಸಮಾಜ ಸುಧಾರಣೆಗೂ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದನ್ನು ಎರಡನೆಯದ್ದು. ಮೂರನೆಯದ್ದು, ಹೌದಪ್ಪ, ಒಂದು ಸಂಸ್ಥೆ ಮಾಡಬಹುದು ಅಥವಾ ಒಬ್ಬ ದೊಡ್ಡ ಪಂಡಿತರು ಮಾಡಬಹುದು, ನಾನೇನು ಮಾಡಬಲ್ಲೆ ಸಾಮಾನ್ಯ ವ್ಯಕ್ತಿ ಅಂದರೆ ಸರ್ವತಾ ತಪ್ಪು ತಿಳಿಯಬೇಡಿ. ಸಾವಿರಾರು ಜನ ನಮ್ಮ ಸುತ್ತಮುತ್ತ ಇದ್ದಾರೆ. ಅವರನ್ನು ನಾವು ಗುರುತಿಸ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ನಾವು ಮಧ್ವರನ್ನಾಗಲಿ ಅವರಲ್ಲಿ ಪರಮಾತ್ಮನನ್ನಾಗಲಿ ನಾವು ನೋಡ್ತಾನೇ ಇಲ್ಲ. ಯಾವಾಗ ನಾವು
ನಮಗೆ ಕಣ್ಣೇ ಕಾಣೋದಿಲ್ಲಂಥ ವಿಷಯವನ್ನು ಮುಂದಿಟ್ಟುಕೊಂಡು ಆ ವ್ಯಕ್ತಿಯನ್ನು ನಾವು ನೋಡಲು ಪ್ರಯತ್ನ ಮಾಡ್ತೀವಲ್ಲ, ಆವಾಗ ಅವರ ಸಜ್ಜನ ಸ್ವಭಾವ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನಾನು ನೋಡಿರ್ತಕ್ಕಂಥ ವ್ಯಕ್ತಿ ನಂಬರ್ 1 ನಿರಂತರ ಮಧ್ವ ತತ್ವಗಳು ಹೇಗೆ ಬೆಳಿಬೇಕು, ಮಧ್ವ ತತ್ವಗಳು ಮನೆ ಮನೆಯಲ್ಲಿ ಹೇಗೆ ಬೆಳಗಬೇಕು, ಈ ಮಧ್ವ ತತ್ವದಿಂದ ಬರೀ ನಮ್ಮ ತೊಂದರೆಗಳಲ್ಲ, ಅಥವಾ ಬರೀ ಜ್ಞಾನ ಭಕ್ತಿ ವೈರಾಗ್ಯ ಮಾತ್ರ ಅಲ್ಲ, ಇಡೀ ಸಮಾಜ ಹೇಗೆ ಸುಧಾರಣೆ ಆಗಬೇಕು, ಮತ್ತು ಸಮಾಜದಲ್ಲಿರ್ತಕ್ಕಂಥ ಈ ಜ್ವಲಂತ ಏನು ಇವತ್ತಿನ ಸಮಸ್ಯೆಗಳಿವೆ, ಅದು ಗ್ಲೋಬಲ್ ವಾರ್ಮಿಂಗ್ ಇರಬಹುದು, ನೀರಿನ ಸಮಸ್ಯೆ ಇರಬಹುದು, ಆಹಾರ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ಈ ಬ್ರಾಹ್ಮಣರ DNA ಹಾಳು ಮಾಡೋಕ್ಕೇನು ಹೊಂಟಿದಾರ ಅಂದರೆ ನಾವು ಬರೀ ನಮ್ಮ ಸಂಸ್ಕೃತಿ ಹಾಳು ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ದುಷ್ಟರು ನಮ್ಮ DNA ಹಾಳು ಮಾಡಕ್ಕೆ ಹೊಂಟಿದ್ದಾರೆ. ಈ ಥರ ಚಿಂತನೆಗಳನ್ನು ಆ ವ್ಯಕ್ತಿ ದಿನ ಪರ್ಯಂತ ಮಾಡ್ತಾರೆ. ಅವರನ್ನು ಸಮಾಜ ಹುಚ್ಚು ಅಂತ ತಿಳ್ಕೊಬೋದು, ಫ್ರೆಂಡ್ಸ್ ಹುಚ್ಚು ಅಂತ ತಿಳ್ಕೊಬೋದು, ಫ್ಯಾಮ್ಲಿದವರು ಯಾಕೋ ನಮ್ಮ ಮನೆಯಲ್ಲಿ ಇವರು ಅತ್ಯಂತವಾಗಿ ಸಮಾಜದ ಬಗ್ಗೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಸಮಾಜ ಇವರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅನ್ಕೋಬೋದು. ಆದರೆ ಇದೊಂದು ಸೇವೆ, ಇದು ಮಧ್ವರ ಸೇವೆ, ಇದು ಹರಿ ಪರಮಾತ್ಮನ ಸೇವೆ. ಇನ್ನೂ ಕೆಲವೊಂದು ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ. ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಸಣ್ಣ ಸಣ್ಣ ಮಕ್ಕಳನ್ನು ಕರೆದು ಅವರಿಗೆ ಆಶೀರ್ವಾದ ಮಾಡಿ, ಅವರಿಗೆ ಮಾತಾಡಿಸಿ, ಅದು ಹೆಣ್ಣು ಮಗುವಾಗಿದ್ದರೆ ನೀವು ನಿಮ್ಮ ತಾಯಿಯಿಂದ ಯಾವ ಸಂಸ್ಕೃತಿಯನ್ನು ಕಲಿತಿದ್ದಿ ಅಂತ ಪ್ರಶ್ನೆ ಕೇಳ್ತಾರೆ, ಅಥವಾ ಯಾವ ಸಣ್ಣ ಸಣ್ಣ ಸಂಸ್ಕೃತಿಗಳನ್ನು ಅವಳು ಮಾಡಬಹುದು ಅಂತ ತಿಳಿಸಿ ಹೇಳ್ತಾರೆ. ಅದು ಗಂಡು ಮಗುವಾಗಿದ್ದಾರೆ ಸಂಧ್ಯಾವಂದನ ಮಾಡ್ತೀಯಾ, ವಿಷ್ಣು ಸಹಸ್ರನಾಮ ಅಂತೀಯಾ, ಶ್ಲೋಕಗಳನ್ನು ಅಂತೀಯಾ, ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀಯಾ, ಇಂತಹ ಸದ್ವಿಚಾರಗಳನ್ನಾಗಲಿ ಅವರು ಪ್ರಚೋದನೆಯನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಕಾರ್ಯಕ್ರಮದಲ್ಲಿ ನಾವು ಹೋಗಿ ಬರೀ ಹಾಳು ಹರಟೆಯನ್ನು ಮಾಡಿ, ಯಾವುದೋ ಪಾಲಿಟಿಕ್ಸ್ ವಿಚಾರ ಆಗಲಿ, ಕ್ರಿಕೆಟ್ ವಿಚಾರ ಆಗಲಿ, ಮೂವಿ ಸ್ಟಾರ್ ಬಗ್ಗೆ ವಿಚಾರಗಳಾಗಲಿ ಮಾಡಿ ಬಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡೋ ಬದಲು, ಆ ಕಾರ್ಯಕ್ರಮ ಹೋಗಿರ್ತಕ್ಕಂಥ ಮದುವೆ, ಮುಂಜುವೆ ಅಥವಾ ಗೃಹ ಪ್ರವೇಶ ಕಾರ್ಯಕ್ರಮಗಳನ್ನು ಜ್ಞಾನ ಕಾರ್ಯಕ್ಕಾಗಿ ಸದ್ವಿನಿಯೋಗವನ್ನು ಮಾಡಿಕೊಂಡು ಸಮಾಜದಲ್ಲಿ ಪರಿವರ್ತನೆ ಕಾಣತಕ್ಕಂತಹ ಜನರು ಇದ್ದಾರೆ. ಇನ್ನು 3ನೇ ಥರದ ವ್ಯಕ್ತಿಗಳು, ಇವರನ್ನು ನಾನು ಕಣ್ಣಾರ ನೋಡಿದ್ದೀನಿ. ಇಲ್ಲಿ ಯಾವುದನ್ನು ನಾನು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಕಣ್ಣಾರ ಕಂಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮಧ್ವ ಸಮಾಜದ ತತ್ವಗಳು ಮನೆ ಮನೆಗೆ ಹೋಗ್ಬೇಕಂತ ಹೇಳಿ ಸಾಕಷ್ಟು ತಮ್ಮದೇ ಆದಂತಹ ರಿಸರ್ಚ್ಗಳನ್ನು ಮಾಡಿ, ಪಂಡಿತರನ್ನು ಕರೆಸಿ, ಸಭೆಗಳನ್ನು ಮಾಡಿ, ವರ್ಕ್ಶಾಪ್ಗಳನ್ನು ಮಾಡಿ, ಜನರಿಗೆ ಆ ಮಧ್ವ ತತ್ವಗಳು ಮುಟ್ಟಬೇಕು. ಸಣ್ಣ ಸಣ್ಣ ಮಧ್ವ ತತ್ವಗಳನ್ನಾದರೂ ಜನರು ಮನದಟ್ಟು ಮಾಡಿಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವರು ಸಾಕಷ್ಟಿದ್ದಾರೆ. ಇನ್ನೂ ಕೆಲವು ಜನರು ಕಂಪನಿಯಲ್ಲಿ ಉತ್ತುಂಗದ ಸ್ಥಿತಿಯಲ್ಲಿದ್ದರೂ ಕೂಡ, ಅಂದರೆ ಆ ಕಂಪನಿ ಹೆಡ್ ಇರ್ಬೋದು, ಅಥವಾ ಇಂಡಿಯಾ ಹೆಡ್ಡೇ ಇರ್ಬೋದು, ಗ್ಲೋಬಲ್ ಹೆಡ್ ಇರ್ಬೋದು, ಅಂತಹ ವ್ಯಕ್ತಿಗಳು ತಮ್ಮದೇ ಸ್ವಂತ ಹಣಗಳನ್ನು ಹಾಕಿ ಸ್ಕ್ರೀನ್ ಆಗಿರ್ಬೋದು, LCD ಪ್ರೊಜೆಕ್ಟರ್ಗಳಾಗಿರ್ಬೋದು, ತಮ್ಮದೇ ಬುಕ್ಗಳನ್ನು ಪ್ರಿಂಟ್ ಮಾಡಿಸೋದಾಗಲಿ, ಹ್ಯಾಂಡ್ ಬಿಲ್ಗಳನ್ನು ತೆಗೆದುಕೊಂಡು ಬರೋದಾಗಲಿ, ಅಥವಾ ಜನರು ಏನು ಅನ್ಕೋತಾರೋ, ನಮ್ಮನ್ನು ನೋಡಿ ಅಪಹಾಸ್ಯ ಮಾಡ್ತಾರೋ ಅಂತ ವಿಚಾರ ಮಾಡ್ದೇನೆ ತಮ್ಮದೇ ಹಣವನ್ನು ಖರ್ಚು ಮಾಡಿಕೊಂಡು ಟ್ರಾನ್ಸ್ಪೋರ್ಟನ್ನು ಹಾಕಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಮಧ್ವ ಸಿದ್ಧಾಂತದ ಬೀಜವನ್ನು ಬಿತ್ತಿ ಬರ್ತಿದ್ದಾರೆ. ಇಂತಹ ಜನರು ನಮ್ಮಲ್ಲಿದ್ದಾರೆ. ಇನ್ನು ಮಹಿಳೆಯರು, ಸಾಕಷ್ಟು ಮಹಿಳೆಯರು ತಮ್ಮ ಮಕ್ಕಳಿಗೆ, ಸ್ಪೆಷಲಿ ಹೆಣ್ಣು ಮಗಳಿಗೆ ಉತ್ತಮವಾದ ಸಂಸ್ಕೃತಿಯನ್ನು ಕೊಡಬೇಕಂತ ಹಗಲು ರಾತ್ರಿ ಕಷ್ಟವನ್ನು ಪಡ್ತಿದ್ದಾರೆ. ಟೈಮ್ ಅವರ ಮನೆಯಲ್ಲೇ ಅವರಿಗೆ ಅದರ ಸಪೋರ್ಟ್ ಇಲ್ಲ, ಹಿರಿಯರ ಸಪೋರ್ಟು ಇಲ್ಲ, ಅತ್ತೆ ಮಾವಂದಿರ ಸಪೋರ್ಟು ಇಲ್ಲ, ಅಥವಾ ತಂದೆ ತಾಯಿ ಸಪೋರ್ಟ್ ಇಲ್ಲ. ಆದರೂ ಅವರು ತಮ್ಮ ನಿರಂತರವಾದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸ್ವಾಮಿಗಳ ಅನುಗ್ರಹದಿಂದ, ಉತ್ತಮವಾದ ಜ್ಞಾನಿಗಳ ಅನುಗ್ರಹದಿಂದ ಅವರು ಈ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಇಂತಹ ಜನರನ್ನು ನಾನು ಕಣ್ಣಾರ ನೋಡಿದ್ದೇನೆ. ಇನ್ನೂ ದೊಡ್ಡ ವಿಶೇಷ ಅಂದರೆ, ಎಷ್ಟೋ ಮಡಿ ಹೆಣ್ಮಕ್ಕಳು, ಅಂದರೆ ವಿಧವೆ ಆದಮೇಲೆ ಅವರು ಮಡಿಯಾಗಿ ಸಾಕಷ್ಟು ಜೀವನವನ್ನು ಏಕಾಂಗಿಯಾಗಿ ಕಳೆದರೂ ಕೂಡ ಅವರು ಬೇರೆ ಹೆಣ್ಣು ಮಗಳು ಜೀವನದಲ್ಲಿ ಅನುಭವಿಸ್ತಕ್ಕಂಥ ಕಷ್ಟ, ನಷ್ಟ ಮತ್ತು ದುಃಖ ದುಮ್ಮಾನಗಳಿಗೆ ಬಂದು ಸಾಂತ್ವನ ಹೇಳುವುದಕ್ಕಾಗಿ ತಮ್ಮ ಶ್ರಮವನ್ನು ವಹಿಸ್ತಿದ್ದರು. ಅಥವಾ ಅವರಿಗೆ ಕೋಚಿಂಗನ್ನು, ಅಥವಾ ಮೆಂಟಲ್ ಟ್ರೈನಿಂಗನ್ನು ಫ್ರೀಯಾಗಿ ಕೊಟ್ಟು ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಳ್ಳದಂಗೆ, ಅಥವಾ ದುಃಖವನ್ನೇ ಪಟ್ಟುಕೊಂಡು ಜೀವನ ಹಾಳು ಮಾಡಿಕೊಳ್ಳದೆ ಉತ್ತಮವಾದ ಮಾರ್ಗದಲ್ಲಿ ಮತ್ತೆ ವಾಪಸ್ ಬಂದು ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಜೀವನವನ್ನು, ತನ್ನ ಕುಟುಂಬವನ್ನು, ಸಮಾಜವನ್ನು ಹೇಗೆ ಬೆಳೆಸಬೇಕಂತ ಗೈಡೆನ್ಸ್ ಮಾಡ್ತಕ್ಕಂಥ ತುಳಸಕ್ಕಜ್ಜಿ, ಸೀತಕ್ಕಜ್ಜಿ, ಸಾಕಷ್ಟು ಅಜ್ಜಿಗಳನ್ನು ನಾನು ಕಣ್ಣಾರ ನೋಡಿದ್ದೇನೆ. ಇನ್ನೂ ಕೆಲವು ಮಹಿಳೆಯರು, ವಯಸ್ಸಾದವರು, ಅವರು ಭಜನೆಯನ್ನು ಮಾಡಿ ಮನೆ ಮನೆ ಆ ಭಜನೆಯಿಂದ ಬಂದ ದುಡ್ಡನ್ನು ತೆಗೆದುಕೊಂಡು ಹೋಗಿ ಸಣ್ಣದಾದಂತಹ ಒಂದು
ಹಾಸ್ಟೆಲ್ ಅನ್ನು ತಯಾರು ಮಾಡಿದ್ರು. ಸಣ್ಣದಾದಂಥ ಒಂದು ಸ್ಕೂಲನ್ನು ಮಾಡಿದ್ರು. ಬಿಜಾಪುರದಲ್ಲಿ ತಿಲಕ ಕನ್ಯಾ ಶಾಲೆ ಅಂತಂದು ನೀವು ಕೇಳಿರಬಹುದು. ಈ ಶಾಲೆಯು ಕೂಡ ಈ ಥರ ಮಹಿಳೆಯರೇ ಮಾಡಿದ್ದು. ಈ ಥರ ಮಹಿಳೆಯರು ಕೂಡ ನಮ್ಮ ಸಮಾಜ ಕಟ್ಟುವಲ್ಲಿ ಅಥವಾ ಮಧ್ವ ತತ್ವ, ವಿಷ್ಣು ತತ್ವವನ್ನು ತೆಗೆದುಕೊಂಡು ಜೀವನದಲ್ಲಿ ಪರಿವರ್ತನೆಯನ್ನು ಕೂಡ ಮಾಡಿದ್ದಾರೆ. ಇಂತಹ ಜನರನ್ನು ನಾವು ಸ್ಮರಿಸಿಕೊಳ್ಳಬೇಕು. ಇನ್ನೂ ಕೆಲವೊಬ್ಬ ಹೆಣ್ಣು ಮಕ್ಕಳಿದ್ದಾರೆ. ಅವರು ಹರಿಕಥಾಮೃತ ಸಾರದ ಅರ್ಥವನ್ನು ಗುರುಮುಖೇನ ಸಂಪೂರ್ಣವಾಗಿ ತಿಳಿದುಕೊಂಡು ಸಾಕಷ್ಟು ಜನರಿಗೆ ಇವತ್ತು ಫ್ರೀಯಾಗಿ ಹರಿಕಥಾಮೃತ ಸಾರದ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರು ಅವರ ಕೋಚಿಂಗನ್ನು ತೆಗೆದುಕೊಂಡು ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಆನಂದವನ್ನು ಅಷ್ಟೇ ಪಡದೆ ಆತ್ಮ ಉದ್ಧಾರ ಆಗಿರ್ಬೋದು, ತಮ್ಮ ಕುಲ ಉದ್ಧಾರವನ್ನಾಗಿರಬಹುದು, ಅದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇಂತಹ ಪರಿವರ್ತನೆ ಮಾಡತಕ್ಕಂಥ ಸಣ್ಣ ಸಣ್ಣ ಜನರು ಆ ಮೂಲೆಯಲ್ಲೋ ಈ ಮೂಲೆಯಲ್ಲೋ ಆ ಊರಲ್ಲೋ ಈ ಊರಲ್ಲೋ ಕೂತು ತಮ್ಮ ಕ್ಷೇತ್ರದಲ್ಲೇ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇವರು ಯಾರೂ ಬೆಳಕಿಗೆ ಬಂದಿಲ್ಲ. ಯಾಕೆ ಅಂದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಇವತ್ತು ಮುಖ್ಯವಾಗಿ ಕೆಲವೊಂದು ವಿಷಯದಲ್ಲಿ ಮಾತ್ರ ಅಳಿತೇವೆ. ಒಂದನೇದ್ದು ಅವರು ಸೆಲೆಬ್ರಿಟಿ ಆಗಿರಬಹುದು. ವಿರಾಟ ಕೊಹ್ಲಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟನೋ, ಸಚಿನ್ ತೆಂಡೂಲ್ಕರ್ ಏನು ಕೊಟ್ಟನೋ ನಮ್ಗೆ ಗೊತ್ತಿಲ್ಲ. ಆದರೆ ಅವನನ್ನು ಹೊಗಳೋದಂತೂ ನಾವು ಬಿಡೋದಿಲ್ಲ, ಅವನನ್ನು ದೇವರಂತ ನಾವು ನಂಬೋದಂತೂ ಬಿಡೋದಿಲ್ಲ. ಫಿಲ್ಮ್ ಸ್ಟಾರ್ಗಳು ಜೀವನಕ್ಕೆ ಏನು ಮಾಡೋರೋ ಗೊತ್ತಿಲ್ಲ, ನಮ್ಮ ಜೀವನ ಅವರಿಂದ ಉದ್ಧಾರ ಆಯಿತೋ ಗೊತ್ತಿಲ್ಲ, ಆದರೆ ಅವರನ್ನು ಹೊಗಳ್ತೀವಿ. ಅಂದರೆ ನಮಗೆ ಗ್ಲ್ಯಾಮರಸ್ ವರ್ಡಲ್ಲಿ ತುಂಬ ಆಸೆ ಇದೆ, ಅದಕ್ಕೆ ವರ್ಚುವಲ್ ವರ್ಡ್ ಅಂತಾರೆ. ಅಂದರೆ ಇದು ಮಧ್ವ ತತ್ವದ ವಿರುದ್ಧವಾದಂಥ ಸಮಾಜ. ಇದರ ಮೇಲೆ ನಮಗೆ ತುಂಬ ಗಾಢವಾದ ನಂಬಿಕೆ ಹುಟ್ಟುತ್ತಾ ಇದೆ. ಇದು ಅರ್ಥ ಏನು ಗೊತ್ತಾ? ನಾವು ಮಧ್ವ ಮತದಿಂದ ಸಂಪೂರ್ಣವಾಗಿ ಹಾದಿ ತಪ್ಪಿ ಹೋಗಿದ್ದೀವಿ ಅಂತ ಇದು ನೀವೇ ಕನ್ನಡಿಯಿಂದ ಇಟ್ಕೊಂಡು ನೋಡ್ದಂಗೆ. ಇಂಥದ್ರಲ್ಲಿ ಒಂದಿದೆ. ಎರಡನೇದ್ದು, ಹಣವನ್ನು ಯಾರು ದಾನ ಮಾಡ್ತಾರೆ ಅವರೇ ಶ್ರೇಷ್ಠ ಅಂತ ಹೇಳಿದ್ದೀವಿ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಎಡಗೈಯಿಂದ ಏನೋ ಒಂದಿಷ್ಟು ದಾನಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಬಲಗೈಯಿಂದ 100 ಜನಕ್ಕೆ ಕರೆದು ಹೇಳ್ತಾರೆ ಅಥವಾ ಸ್ಟೇಟಸ್ದಲ್ಲಿ ಹಾಕ್ಕೊಂಡು ಲಕ್ಷಾವಧಿ ಜನರಿಗೆ ಹೇಳ್ತಾರೆ ನಾನು ದಾನವನ್ನು ಮಾಡಿದ್ದೀನಿ. ಯಾಕೆಂದರೆ ಸಮಾಜ ಅಂಥವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡುತ್ತೆ. ಅದಕ್ಕಾಗಿ ಅವ್ರು ಹೇಳೋ ಪರಿಸ್ಥಿತಿ, ಹೇಳಿಲ್ಲ ಅಂದರೆ ಅವ್ರಿಗೆ ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಇದು ಎರಡನೆಯದ್ದು. ಮೂರನೆಯದ್ದು, ಆ ವ್ಯಕ್ತಿ ಹಿಂದೆ ಫಾಲೋವರ್ಸ್ ಇದ್ದರೆ, ಅಂದರೆ ಸುಮ್ಮನೆ ಎಲ್ಲರೂ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಒಂದು ಉಚ್ಚ ಮಟ್ಟಕ್ಕೆ ಏರಿಸಿಬಿಟ್ರೆ ಇವನು ಹೋಗಿ ಅವ್ರ ಕಾಲು ಬೀಳ್ತಾನೆ. ಅವ್ರು ಏನು ಮಾಡಿದ್ರು, ಸಮಾಜಕ್ಕೆ ಅವ್ರ ಕೊಡುಗೆ ಏನು, ಅವ್ರು ಮಾಡ್ತಕ್ಕಂಥ ಧ್ಯೇಯೋದ್ದೇಶಗಳನ್ನೇನು ತಲೆ ಕೆಡಿಸೋದಿಲ್ಲ. ಹೀಗಾಗಿ ನಮ್ಮ ಸಮಾಜ ಈ ಮಧ್ವ ಅನುಯಾಯಿಗಳನ್ನು ಗುರುತಿಸುವಲ್ಲಿ ತುಂಬ ಹಿಂದೆ ಬಿದ್ದಿದೆ. ಆದರೆ ಇದು ಮಧ್ವ ಮತದ ಅಥವಾ ಮಧ್ವ ನವಮಿಯ ಸುಸಂದರ್ಭ. ಪ್ರತಿ ಮಧ್ವ ನವಮಿ ಬಂದಾಗ ನಾವು ಸಾಕಷ್ಟು ಮಧ್ವ ತತ್ವಗಳನ್ನು ಪ್ರಚಾರ ಮಾಡತಕ್ಕಂಥ ಜನರನ್ನು ಗುರುತಿಸಿ, ಮಧ್ವ ತತ್ವಗಳನ್ನು ಅತ್ಯಂತ ಸರಳ ತತ್ವಗಳಿವೆ ರೀ, ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಅಕ್ಕಪಕ್ಕದ ಜನರ ಜೀವನದಲ್ಲೂ ಅಳವಡಿಸಿದರೆ ನಮ್ಮ ಜೀವನ ಸುಖವಷ್ಟೇ ಆಗೋದಿಲ್ಲ, ಪುಣ್ಯ ಬರೋದು ಒಂದು ಭಾಗ. ನಾವು ಪುಣ್ಯ ಪಾಪದಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಆದರೆ ಜೀವನ ಸುಖ ಆಗೋದರಲ್ಲಿ ಏನೂ ಸಂಶಯವೇ ಇಲ್ಲ. ನಮ್ಮ ಸಮಾಜ ಸುಖವಾಗೋದರಲ್ಲಿ ಏನೂ ಸಂಶಯವೇ ಇಲ್ಲ. ನಮ್ಮ ಈ ಜಗತ್ತು ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಬೇಕಾಗಿರೋದೇ ಮಧ್ವ ತತ್ವ. ಈ ಮಧ್ವ ತತ್ವ ನಾವು ಎಷ್ಟು ಇಗ್ನೋರ್ ಮಾಡ್ತೀವೋ ಅಷ್ಟು ನಮ್ಮ ಜಗತ್ತಿನಲ್ಲಿ ಅಶಾಂತಿ ಬೆಳೆದು ಹೋಗುತ್ತದೆ. ನೀವು ಮಧ್ವ ತತ್ವವನ್ನು ಬಿತ್ತಿ ನೋಡಿ. ನೀವು ಈ ದ್ವೈತ ಅದ್ವೈತ ಕಾನ್ಫ್ಲಿಕ್ಟನ್ನು ನೀವು ತಲೆಯಿಂದ ತೆಗೆದುಹಾಕಿ. ಅದು ಒಂದು ಹೌದು. ಈಗ ನೀವು ಅನುಸರಿಸಬೇಕಾಗಿದ್ದು ಮಧ್ವ ಮತದ ಸಿದ್ಧಾಂತಗಳನ್ನು ನಾವು ಹೇಗೆ ಜೀವನದಲ್ಲಿ ಪರಿಪೂರ್ಣವಾಗಿ ಅನ್ವಯಿಸಿ, ಇದು ಬರೀ ಮಡಿ ಮೈಲಿಗೆ ತತ್ವಗಳಲ್ಲ, ಇದು ನಮ್ಮ ಜಗತ್ತಿನ ಉದ್ಧಾರ, ನಮ್ಮ ಈ ಜೀವನದ ಉದ್ಧಾರ, ನಮ್ಮ ದೇಹದ ಉದ್ಧಾರ, ಆರೋಗ್ಯದ ಉದ್ಧಾರ, ಮನಸ್ಥಿತಿಯ ಉದ್ಧಾರ, ಎಲ್ಲದಕ್ಕಾಗಿ ಇರತಕ್ಕಂಥ ಮಧ್ವ ಸಿದ್ಧಾಂತ. ಇದನ್ನು ಎಲ್ಲರೂ ಅಳವಡಿಸಿಕೊಂಡು ಜೀವನವನ್ನು ಉತ್ತಮ ಮಾಡಿಕೊಳ್ಳಬೇಕಂತ ಹೇಳಿ ಪ್ರಾರ್ಥನೆಯಿಂದ ಈ ಚಿಕ್ಕ ಸೇವೆಯನ್ನು ಮಧ್ವಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ.